ತುಳಸಿಯವರೇ, ಇದು ನಮ್ಮ ರೂಮಲ್ಲಿತ್ತು. ಏನಿದು? ನನ್ನ ಕೋಪ ನೆತ್ತಿಗೆ ಇರೋಕ್ ಮುಂಚೆ ಇದು ನನ್ನ ಕಣ್ಣು ಮುಂದೆ ಇರಬಾರ್ದು. ಮಾಧವರೇ, ನಾನು ಹೇಳೋದು ಸಾಕು. ನೀವಿನ್ನೇನು ಹೇಳ್ಬೇಡಿ ತುಳಸಿಯವರೇ. ನಿಮ್ಗಿದೆಲ್ಲ ಸರಿ ಅನಿಸ್ತಿದ್ಯಾ? ನಿಮಗೆ ಸರಿ ಅನಿಸಿದ್ರು ಅನಿಸ್ಬೋದು, ಆದ್ರೆ ನನಗಿದನ್ನ ಸಹಿಸ್ಕೊಂಡಿರೋಕೆ ಆಗ್ತಿಲ್ಲ. ಇದೆಲ್ಲ ಈಗಲೇ ಕೊನೆ ಆಗಬೇಕು. ಆ ರಾಧ ಅವ್ರನ್ನವ್ರು ಏನ್ ಅನ್ಕೊಂಡಿದ್ದಾರೆ? ಅವ್ರಿಗೆ ಇದನ್ನೆಲ್ಲ ಈಗಲೇ ನಿಲ್ಸಿ ಅಂತ ಹೇಳಬೇಕು. ಹೌದು ಅಮ್ಮ, ಎಲ್ಲದಕ್ಕೂ ಒಂದು ಲಿಮಿಟ್ಸ್ ಅಂತ ಇರುತ್ತೆ. ಆದರೆ ಇದು ಯಾಕೋ ಅತಿ ಅನ್ನಿಸ್ತಿದೆ. ಅಮ್ಮ, ಅವ್ರು ಹುಷಾರಾಗಲಿ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದು ನಿಜಾನೇ. ಆದರೆ ಅವ್ರು ಹುಷಾರಾಗೋದಕ್ಕೋಸ್ಕರ ಇಷ್ಟೆಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಬೇಕಾ? ಇಲ್ಲಮ್ಮ, ಇನ್ನು ಮುಂದೆ ಮನೆಯಲ್ಲಿ ಕಿರಿಕಿರಿ ಆಗಲಿ ಅಥವಾ ಇನ್ನೇನು ಅನಾಹುತಗಳಾಗೋದಕ್ಕಿಂತ ಮುಂಚೆ ನಾವು ಇದನ್ನೆಲ್ಲ ತಡಿಬೇಕು. ಅಮ್ಮ, ಅವ್ರು ಹುಷಾರಾಗಬೇಕು ಅಂದರೆ ನಮ್ಮನೇಲೆ ಯಾಕೆ ಇಟ್ಕೋಬೇಕು? ಯಾವುದಾದ್ರೂ ಒಳ್ಳೆ ಹಾಸ್ಪಿಟ್ಲಿಗೆ ಸೇರಿಸೋಣ. ಎಲ್ಲ ಎಕ್ಸ್ಪೆನ್ಸಸ್ಸು ನಾವೇ ನೋಡ್ಕೊಳ್ಳೋಣ. ಅದನ್ನು ಬಿಟ್ಟು ಈ ರೀತಿ ನಮ್ಮನೇಲಿ ಇಟ್ಕೊಂಡು ರಿಸ್ಕ್ ತಗೊಳ್ಳೋದು ಬೇಡ. ತುಳಸಿಯವರೇ, ನಾವೆಲ್ಲ ನಿಮ್ ಜೊತೆನೆ ಮಾತಾಡ್ತಿರೋದು. ಹೋಗ್ತಾ ಹೋಗ್ತಾ ಇದೆಲ್ಲ ಎಲ್ಲಿಗೆ ಹೋಗ್ಬೋದು? ನಿಮ್ಗೆ ಏನು ಅರ್ಥ ಆಗ್ತಿಲ್ವಾ? ನಿಮ್ಮ ಉದ್ದೇಶ ನನಗೆ ಅರ್ಥ ಆಗುತ್ತೆ ತುಳಸಿಯವರೇ. ಅವರಿಂದ ನಮ್ಮ ಮನೆಗೆ ಒಳ್ಳೇದಾಗಿದೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನೋಡಿ, ಅವ್ರು ನಮಗೆ ಬೇರೆ ಯಾವುದೇ ರೀತಿ ಕಷ್ಟ ಕೊಡಲಿ, ನಾವು ಅದನ್ನು ಸಹಿಸ್ಕೊಳ್ಳೋಣ. ಹಗಲು ರಾತ್ರಿ ಅವರನ್ನು ನೋಡ್ಕೊಳ್ಳೋಣ. ಆದರೆ ಈ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡಿದ್ರೆ ನಾವು ಹೇಗೆ ಸಹಿಸ್ಕೊಂಡಿರೋಕ್ಕಾಗತ್ತೆ ಹೇಳಿ? ಅವ್ರನ್ನ ಈ ಮನೇಲಿ ಇಟ್ಕೊಂಡು ಅವರು ಅನ್ಯಾಯವಾಗಿ ಏನೇನೋ ಯೋಚನೆ ಮಾಡೋ ಹಾಗೆ ನಾವೇ ಮಾಡ್ತಿದ್ದೀವಿ.